ನಮ್ಮ ಯೇಸು ಕ್ರಿಸ್ತು ಮಣ್ಣು ಪಾಲಾಗಿ ಹೋಗಿದೆ, ನಾವಿಲ್ಲಿ ಬರೋಕ್ಕಾಗೋದಿಲ್ಲ. ನಮ್ಮ ಯೇಸು ಕ್ರಿಸ್ತು ನಮ್ಮ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಶಿಲುಬೆಯಲ್ಲಿ ಯಜ್ಞವಾಗಿ ಒಂದು ದೊಡ್ಡ ರಕ್ತವಿಲ್ಲದ ನಮಕ್ಕಾಗಿ ಸುರಿಸಿ ಸತ್ತು ಉಣಲ್ಪಟ್ಟು ಮೂರನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರಾಣ ನಮ್ಮ ಯೇಸು ಕ್ರಿಸ್ತು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ, ನಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದೆ, ನಮ್ಮ ಪ್ರತಿಯೊಬ್ಬರದೇ ಹೃದಯದಲ್ಲಿ ದೇವರು ವಾಸ ಮಾಡ್ತಾ ಇದೆ, ನಮ್ಮ ವಲದುಗಡೆ ದೇವರು ನಿಂತುಕೊಂಡಿದೆ. ಪ್ರಿಯ ಮಕ್ಕಳೇ, ನಿಮ್ಗೇನು ಕಷ್ಟವಿದೆಯೋ, ಕಾಯಿಲಿದೆಯೋ, ಸೈತಾನ್ ಪೀಡೆ ಇದೆಯೋ, ನಿನಗೇನು ಪ್ರಾಬ್ಲಮ್ ಇದೆಯೋ, ದೇವರ ಮುಂದೆ ಅಳುತ್ತು ಗೋಳಾಡಿ ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ಹೇಳ್ತತೆ, ಮಗಳೇ ನೀ ಆತು ಕಳ್ತಾ ಇದೆ. ಆ ಮರಿಯಳು ಬೆಳಿಗ್ಗೆಂಜಾವ ಓಡಿ ಹೋಯ್ತು ಯೇಸುವಿನೇ ನೋಡುವುದಕ್ಕಾಗಿ, ಬೆಳಿಗ್ಗೆಂಜಾವ ಓಡಿ ಹೋಯ್ತು. ಈಗ ನೋಡು, ಹೆಣ್ಮಕ್ಕಳಲ್ಲೇ ಇಲ್ಲಿ ಜಾಸ್ತಿ ಹೆಣ್ಮಕ್ಕಳಿಗೆ ಆನಂದ ದೇವರ ಮೇಲೆ ಭಾಳ ಪ್ರೀತಿ. ಅವಳು ಓಡಿ ಹೋಯ್ತು. ಓಡಿ ಹೋಗುವಾಗ ನನಗೋಸ್ಕರ ಯಾರ ಕಲ್ಲ ತೆಗೆದಾಗ್ತತೆ ಅನ್ನೊಳ್ಳ ಇದರಲ್ಲಿ ಅವಳು ಓಡಿ ಹೋಯ್ತದೆ. ದೇವರ ಕಲ್ಲೆಲ್ಲ ತೆಗೆದೆ ಯೇಸು ಕ್ರಿಸ್ತು ಏನಾಯಿತು, ಮೂರನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರು ನಮ್ಮ ಮಧ್ಯದಲ್ಲಿ ಇದೆ. ನಾವು ಈ ಲೋಕದವರಲ್ಲ, ನಾವು ಯಾರಾಣ? ಪರಲೋಕ ಸಂಸ್ಥಾನದವರಾಣ. ನೀವು ಈ ಲೋಕದವರಾಣೋ ಪರಲೋಕ ಸಂಸ್ಥಾನದವರಾಣೋ? ನಾವು ಪರಲೋಕ ಸಂಸ್ಥಾನದವರಾಣ. ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ಫಿಲಿಪಿಯರ್ 3ನೇ ಅಧ್ಯಾಯ 20-21 ವಾಕ್ಯ ಓದು. ಫಿಲಿಪಿಯನ್ಸ್ 3ನೇ ಅಧ್ಯಾಯ 20-21. ನಾವಾದರೂ ಪರಲೋಕ ಸಂಸ್ಥಾನದವರು. ಕಿವಿಟ್ಟು ಕೇಳ್ಕೊ, ನಾವಾದರೂ ಪರಲೋಕ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವನು ಎಂದು ಎದುರು ನೋಡುತ್ತಾ ಇದ್ದೇವೆ. ನಾವು ಎದುರು ನೋಡ್ತಾ ಇದ್ದೆ. ಆತನು ಎಲ್ಲವನ್ನ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನ ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನ ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಹಲ್ಲೆಲೂಯಾ. ஒரு வாக்கு ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ವಾಕ್ಯ ನಿನ್ನದಪ್ಪ, ನಾವು ಪ್ರತಿಯೊಬ್ಬರು ನಿನ್ನದಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ. ಮನುಷ್ಯ ಸ್ವರವಲ್ಲಪ್ಪ, ನಿನ್ನ ಸ್ವರ ಕೇಳುವುದಕ್ಕೆ ನೀ ಸಹಾಯ ಮಾಡಪ್ಪ. ಯಾರು ಇಲ್ಲೇ ಸುಮ್ಮನೆ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಪ್ರತಿಯೊಬ್ಬರು ಹೃದಯದಲ್ಲಿ ನೀ ಮಾತಾಡಬೇಕಪ್ಪ. ಯೇಸುವೇ, ನೀ ಮಾತಾಡಬೇಕಪ್ಪ. ಆ ದಿವಸ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆ. ಪ್ರಿಯ ಸಹೋದರ ಸಹೋದರಿ ಮಕ್ಕಳೇ, ನಾವು ಈ ಲೋಕದವರಲ್ಲ. ನಾವು ಎಲ್ಲಿದ್ದವರ? ಪರಲೋಕ ಸಂಸ್ಥಾನದವರ. ಆ ಪರಲೋಕದಲ್ಲಿಂದ ನನ್ನ ಯೇಸು ಕ್ರಿಸ್ತನು ಬರುತ್ತತೆ. ನಾವು ಕಾಯ್ತಾ ಇದೆ, ಅದೇ ನಮ್ಮ ನಿರೀಕ್ಷೆ. ಆ ನಿರೀಕ್ಷೆ ಇರುವವರು ಚಪ್ಪಾಳೆ ಹೊಡೆದು ದೇವರನ್ನು ಸ್ತುತಿ ಮಾಡು. ನಾವಿಲ್ಲಿ ಅನ್ಯರು ಪರದೇಶಿಗಳು ಮಾಡ. ನಾವು ಇವತ್ತು ನೋಡಿ ನಾಳೆ ಬಾಡಿ ಹೂವಿನಂಗೆ ನಾವು ಪ್ರತಿಯೊಬ್ಬರು ಯಾವ ಗಳಿಯಲ್ಲಿ ಯಾವ ನಿಮಿಷ ಒಳಗೆ ಏನಾಗುತ್ತೆ ಎಂದು ಗೊತ್ತಿಲ್ಲ. ನಾವು ಅಷ್ಟು ದಿನ ದೇವರ ಮುಖ ನೋಡಿಕೊಂಡು ದೇವರ ಸನ್ನಿಧಿಯಲ್ಲಿ ನಾವು ತಾಳ್ಮೆಯಿಂದ ತಗಿಸೋದಿಕ್ಕೆ ನಮಗಿರಬೇಕು. ತಗಿಸೋದಿಕ್ಕೆ ಇಲ್ಲದೆ ಯಾರಿಗೆ ದೇವರನ್ನೇ ನೋಡೋಕ್ಕೆ ಆಗೋದಿಲ್ಲ. ನಿನಗೇನು ಕಷ್ಟ ಇರ್ಬೋದು, ಕಾಯಿಲೆ ಇರ್ಬೋದು, ಅನ್ನೆಲ್ಲ ದೇವರಿಗೆ ಗೊತ್ತು. ಅಯ್ಯೋ, ನಾನು ಹಾರ್ಟ್ ಪೇಷಂಟ್ ಆಣ,
ಅಯ್ಯೋ ನನಗೆ ನಡೆಯೋಕ್ಕಾಗೋದಿಲ್ಲ, ನನಗೆ ಪರಾಲಿಸಿಸ್ ಹೊಡೆದಿದ್ದು. ಮಕ್ಕಳೇ, ನಮ್ಗೆ ಏನು ಪ್ರಾಬ್ಲಮ್ ಇದೆಯಲು, ಏನು ಕಷ್ಟವಿದೆಯಲು, ನೀ ಎದ್ದೊಳಕ್ಕಾಗೋದಿಲ್ಲ, ಅದು ಮಂಜ ಮೇಲೆ ಮಲಗಿರ್ಬೋದು. ನಮ್ಮ ದೇವರು ಹೆಂಗೆ ಬರ್ತೈತಿ ಅಂತ ಹೇಳಿದೆ, ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ಬಂದು ನಮ್ಮನ್ನು ರೂಪಾಂತರಪಡಿಸಿ ನಮ್ಮನ್ನು ಸ್ವರ್ಗದಲ್ಲಿ ಕರ್ಕೊಂಡು ಹೋಗುತ್ತೇನೆ ಎಂದು ನಾವು ನಿರೀಕ್ಷೆಯಲ್ಲಿ ಕಾಯ್ತಾ ಇದೆ. ಮಕ್ಕಳೇ, ನಮ್ಮ ನಿರೀಕ್ಷೆ ಇರಬೇಕು. ಆ ನಿರೀಕ್ಷೆ ಇಲ್ಲದವರು ಮುಂದಕ್ಕೆ ಹೋಗೋಕ್ಕೆ ಭಾಳ ಕಷ್ಟವಾಣ. ಯೇಸುವೆ ಯೇಸುವೆಯನ್ನು ಕರೆದಿದ್ದಕ್ಕೋ, ಬೈಬಲ್ ಹಿಡ್ಕೊಂಡು ಚರ್ಚೆ ಬಂದದಕ್ಕೋ ಏನು ಪ್ರಯೋಜನವಿಲ್ಲ. എൻ്റെ ಯೇಸು ಜೀವಿಸುವ ದೇವರು, ನನ್ನ ಎಲ್ಲ ವಿಷಯങ്ങൾക്കും ಪರಿಹಾರ ಕೊಡುವ ದೇವರು. ಅವನ್ ಬರನ ಟೈಮ್, ಅವನ ಮೇಲೆ ಕೇರಿ ಹೋಗುವಾಗ ಶಿಷ್ಯರೆಲ್ಲ ನೋಡ್ಕೊಂಡು ನಿಂತಿದ್ದು. ಆವಾಗ ದೂತನವರಿಗೆ ಕೇಳ್ತಾ ಇದೆ, ನೀ ಏನು ನೋಡ್ಕೊಂಡು ನಿಲ್ತಾ ಇದೆ? ಅವನು ಹೇಗೆ ಹೋಗ್ತಾ ಇದೆಯೋ ಹಾಗೇ ತಿರುಗಿ ಬರ್ತತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ನಮ್ಮ ನಿರೀಕ್ಷೆ. ನಮ್ಮ ಯೇಸು ತಿರುಗಿ ಬರ್ತತೆ, ನಮ್ಮ ಕರ್ಕೊಂಡು ಹೋಗೋಕ್ಕೆ ಬಂದೇ ಬರ್ತತೆ ಅನ್ನೋ ಒಂದು ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸಬೇಕು ಮಕ್ಕಳೇ. ಅವುപോലെ ಇನ್ನೊಂದು ವಾಕ್ಯ ಓದನ, 1 ಯೋಹನ್ನಾನ್ 1ನೇ ಅಧ್ಯಾಯ 7ನೇ ವಾಕ್ಯ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ഒരു നിമിഷം ಮಕ್ಕಳೇ, ನಾವು ಈಗ ಯಾರ? ನಾವು ಬೆಳಕಿನವರಾണ്. ನಮ್ಮ ದೇವರು ಯಾರು? ಅವನ್ ಬೆಳಕಾണ്. ಅವನ್ ಲೋಕಕ್ಕೆ ಬೆಳಕಾಗಿದೆ. ಆ ಬೆಳಕಾದ ದೇವರಿಂದ, ಸೂರ್ಯನಿಂದ ಪ್ರಕಾಶ ಭೂಮಿಗೆ ಸಿಕ್ಕನಂಗೆ ದೇವರದಿ ಪ್ರಕಾಶ ನಮ್ಮಲ್ಲಿ ಬರ್ತಾ ಇದೆ. ಆ ಪ್ರಕಾಶ ಸಿಕ್ಕಾತವ್ರೆ, ದೇವರೇ ನನಗೆ ಆ ಪ್ರಕಾಶ ಬೇಕು. ನಾವು ಒಂದು ಮೂಂಬತ್ತಿ ಹಚ್ಚಿ ಮಂಜ ಕೆಳಗಡೆ ಇಡೋದಿಲ್ಲ, ಪುಟ್ಟಿ ಕೆಳಗಡೆ ಇಡೋದಿಲ್ಲ. ಎಲ್ಲಿ ನಿಲ್ಲಿಸುತ್ತೆ? ಒಂದು ಜೀವಸ್ತಂಭத்தின் ಮೇಲೆ ನಿಲ್ಲಿಸುತ್ತೆ. ಯಾಕೆ? ಎಲ್ಲರಿಗೂ ಬೆಳಕು ಬರಬೇಕು. ಅದೇ ಥರ ನಿನಕ್ಕೆ ಬೆಳಕು ದೇವರು ಕೊಟ್ಟಿದ್ದು. ಆ ಬೆಳಕು ನೀ ಏನು ಮಾಡಬೇಕು? ಮುಚ್ಚಿ ಇಟ್ಟುಕೊಂಡು ಕುತ್ಕೋಬೇಕಾ? ಒಂದು ತಲಾಂದು ಕೊಟ್ಟಿದ್ದವನೇ ಆ ಒಂದು ತಲಾಂದ ಏನು ಮಾಡಿದು? ಮುಚ್ಚಿ ಇಟ್ಟಿದ್ದು. ಮುಚ್ಚಿ ಇಟ್ಟಿಟ್ಟು ದೇವರಿಗೆ ಹೇಳ್ತಾ ಇದೆ, ನೀ ಬೆದೆ ಮಾಡಾത്തടത്തുനിന്ന് കൊയ്യുന്നവനും നീ ಅಂದವനാണ്, ಅದನಿಗೆ ನಾನು ಎದುರ್ಕೊಂಡು ಮುಚ್ಚಿಟ್ಟಿದ್ದನ್ನು. ಅದೇ ಥರ ನೀ ಆಗಬೇಡ. ನಿನಗೆ ಆಡಕ್ಕೆ ದೇವರು ವರಂ ಕೊಟ್ಟಿದೆ, ನೀ ಆಡಬೇಕು. ನಿನಗೆ ಪ್ರಾರ್ಥನೆ ಮಾಡಕ್ಕೆ ದೇವರು ವರಂ ಕೊಟ್ಟಿದೆ, ನೀ ಪ್ರಾರ್ಥನೆ ಮಾಡಬೇಕು. ನೀ ಅನೇಕರನ್ನೇ ಗೆಲ್ಲುವುದಕ್ಕಾಗಿ ನರಕದಲ್ಲಿ ಹೋಗುന്ന ಜನಗಳೇ ಎಳೆದ ಸ್ವರ್ಗ ತುಂಬಿಸಿನವರಾಗಿ ಆಗಿರಬೇಕು. ನಾವು മുന്തിരി വള്ളിയും ದೇವರ മുന്തിരി വള്ളിയും ನಾವಾರಾಣೆ ಕೊಂಬಗಳುವಾಣೆ. ಆ ಕೊಂಬಿನಲ್ಲಿ ಅನೇಕ ದ್ರಾಕ್ಷ ಹಣ್ಣು ಬರ್ತತೆ. ನಾವು ಅನೇಕ ದ್ರಾಕ್ಷ ಹಣ್ಣು ಕಾಯಿನ ಬರ್ನ ஒரு ಕೊಂಬಾಗಿ ದೇವರೇ ನೀ ನನ್ನನ್ನು ಉಪಯೋಗಿಸು. ಅದೇ ಥರ ನಾನು ಅನೇಕർക്ക് ಪ್ರಕಾಶಂ ತೋರಿಸಿನ ഒരു ಮಗನಾಕಿ ನನ್ನನ್ನು ಉಪಯೋಗಿಸೋದೆ ನೀ ಪ್ರಾರ್ಥನೆ ಮಾಡಿ ಅದೇ ಥರ ನೀ ಜೀವಿಸಬೇಕು. ನಿನಗೆ ಮನಸ್ಸು ಬಂದಾಗ ನೀ ಜೀವಿಸಿ ದೇವರನ್ನು ಕರೆದಿದ್ದಾಳೆ. ದೇವರು ನಿನ್ನ ಹತ್ರ ಬರೋದಿಲ್ಲ. ದೇವರು ನಿನ್ನ ಹತ್ರ ಬರೋದಿಲ್ಲ. ದೇವರು ನಿನ್ನ ಹತ್ರ ಬರಬೇಕಲ್ಲ, ನೀ ಇನ್ನೊಬ್ಬರಿಗೆ ಪ್ರಕಾಶ ಕೊಡುವ ಮಗಳಾಗಿರಬೇಕು. ಪ್ರಕಾಶ ಕೊಟ್ಟಿದ್ದಲ್ಲಿ ಮಾತ್ರವೇ ನಮಗೆ ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಅದೇ ಥರ ಯೇಸುವಿನ ರಕ್ತದಲ್ಲಿ ನೀ ತೊಳೆಯಲ್ಪಟ್ಟ ವ್ಯಕ್ತಿಯಾಗಿರಬೇಕು. ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ. ಆ ವಾಕ್ಯ ಓದು ಮಗ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡು, ನೀ ಕೆಂಪು ಕಲರಾಯಿಂದ ಪಾಪ ಮಾಡಿರ್ಬೋದು, ಅದು ದೇವರಿಗೆ ಗೊತ್ತು, ನಿನಗೂ ಗೊತ್ತು. ನೀ ಯಾರಿಗೆ ಹೇಳಕ್ಕೆ ಹೋಗಬೇಡ.
ನೀ ರೂಮಿನಲ್ಲಿ അല്ലെങ്കിൽ നിനക്ക് ಬೇಕಾದಷ್ಟು ತೋಟಗಳಿದೆ. ಆ ತೋಟ ಒಳಗಡೆ നീ ഒരു മരക്കളಗೆ ಹೋಗಿ ಕುತ್ಕೊಂಡೆ കണ്ണീര് ಸುರಿಸಿ ನಿನ್ನ ಪಾಪವೆಲ್ಲ ದೇವರಿಗೆ ಅರಿಕೆ ಮಾಡು. ಅರಿಕೆ ಮಾಡಿದಾಲ್ ಎಷ್ಟು ಕೆಂಪು കളറാಯಿಂದ ಪಾಪವು ಹಿಮದಿಂದ ಬೆಳ್ಳಗ ಮಾಡಕ್ಕೆ ಶಕ್ತವಾನಾಯ ದೇವರಿಲ್ಲಿ ಬಂದಿದೆ ಮಕ್ಕಳೇ. ಆ ದೇವರಿಲ್ಲಿ ಇದೆ. ನೀ ಆ ದೇವರ ಮುಂದೆ ನಾನು ಇದ್ದ ಪಾಪ ಮಾಡಿದು ನೀ ಕ್ಷಮಿಸು, ನಾನು ನಿನ್ನ ಮಗಳಾಗಿ ನಿನ್ನ ಮಗನಾಗಿ ಜೀವಿಸ್ತೀನಿ, ನನ್ನ ಹೃದಯದಲ್ಲಿ ಬಾ. ನಿನ್ನ ರಕ್ತ ನೋಡೋ, ಅಲ್ಲಿ ಟ್ಯಾಪಿನಲ್ಲಿ ಇಟ್ಟುಕೊಂಡಿಲ್ಲ, ಅಲ್ಲಿ ನಲ್ಲಿಯಲ್ಲಿ ಇಲ್ಲ. രക്ത ನಮ್ಮ ನಂಬಿಕೆയാണ്. എൻ്റെ യേശു എൻ്റെ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಒಂದು ತೊಟ್ಟು ರಕ್ತವಿಲ್ಲದ ನಮಗಾಗಿ ಸುರಿಸಿ ಸತ್ತು ಉಣಲ್ಪಟ್ಟು ಮೂರನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರನ್ನು ನಾವು ನಂಬಬೇಕು. ಆ ನಂಬಿಕೆയാണ് നമുക്ക് ದೊಡ್ಡದು ಮಾಡುತ್ತದೆ. ಆ ನಂಬಿಕೆ ಇಲ್ಲದವರಿಗೆ ನಿತ್ಯ ನರಕವೇ ಕೆದಿ, ನಿತ್ಯ ನರಕ. ನೀವು ಹೇಗೆ ಜೀವಿಸ್ತಾ ಇದ್ದೇನೆ ನಿನക്കും ಗೊತ್ತು, ದೇವರಿಗೂ ಗೊತ್ತು, ನನಗೆ ಗೊತ್ತಲ್ಲ. ಪ್ರಕಟಣೆ 22ನೇ ಅಧ್ಯಾಯ 14ನೇ ವಾಕ್ಯ. ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು. ಮಕ್ಕಳೇ, ಒಂದು ಕಾಲದಲ್ಲಿ ಆದಾಮ ಪಾಪ ಮಾಡಿ ದೇವರು ಮಹಿಮೆ ಕಳೆದುಕೊಂಡಿದ್ದರು. ಅವರಿಗೆ ಆ ಜೀವವೃಕ್ಷದ ಹಣ್ಣಲ್ಲೇ ಇರಿದಿದ್ದು, ಅವರದು ತಿಂದಿದೆ, ನಿತ್ಯವಾಗಿ ಅವರು ಬದುಕ್ತಾ ಇದ್ದಿದ್ದು. ಅವರು ಪಾಪ ಮಾಡೋದಕ್ಕೆ ಅವರೇ ಹೊರಗ ದಬ್ಬಿ ಬಿಟ್ಟಿದ್ದು. ಈಗ ನಾವು ಓಡುന്നದೇ ಆ ಹಣ್ಣು ತಿನ್ನುವುದಕ್ಕಾಗಿ. ಸ್ವರ್ಗಮಾಗನ ಪಟ್ಟಣದಲ್ಲಿ ನಾವು ಸೇರಬೇಕು. ಆ ಪಟ್ಟಣದಲ್ಲಿ ನಾವು ಸೇರಿ ನಾವು ಏನು ಮಾಡಬೇಕು? ಆ ಹಣ್ಣು ತಿನ್ನಬೇಕು. ಅದಕ್ಕಾಗಿ ನಿತ್ಯವಾಗಿ ನಾವು ಜೀವಿಸುತ್ತೆ. ಅದಕ್ಕಾಗಿയാണ് ನಾವು ಈ ಓಡುന്നത്. ಓದು ಮಗಾದ. ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು. ನೋಡೋ, ನಿನ್ನ ನಿಲವಂಗಿಗಳು ತೊಳ್ಕೋಬೇಕು. ನಿನ್ನ ನಿಲವಂಗಿಗಳು ತೊಳ್ಕೋಬೇಕು. ಅದು ಏನು? ನಿನ್ನ ಹೃದಯ ಪರಿಶುದ್ಧವಾಗಿರಬೇಕು. ನಿನ್ನ ಹೃದಯದಲ್ಲಿ ಕರ, ಚುಕ್ಕು, ಮಾಲಿನ್ಯ, ಕಳಂಕ ಯಾವುದು ಇರಬಾರ್ದು. ಕಳಂಕ, ಚುಕ್ಕು, ಮಾಲಿನ್ಯ ಇದು ಯಾವುದು ನಿನ್ನ ಹೃದಯದಲ್ಲಿ ಇರಬಾರ್ದು. ನೀ ಅದೇನು ಮಾಡಬೇಕು? ಲೈಫ್ಬಾಯ್ ಸೋಪ್ ತಂದು ನೀ ದಿನ 4 ಸಾರಿ ಸ್ನಾನ ಮಾಡಿದಾಲು ನಿನ್ನ ಪಾಪ ಹೋಗೋದಿಲ್ಲ. ನೀ ಮೊಣಗಾಲು ಉರಿ, ಯೇಸುವೇ ನಾನಿಂದ ಪಾಪ ಮಾಡಿದು, ನೀ ಕ್ಷಮಿಸು, ನಿನ್ನ ರಕ್ತದಲ್ಲಿ ನನ್ನನ್ನು ತೊಳೆದು ಶುದ್ಧಿ ಮಾಡು. ನೀ ದೇವರಿಗೆ ಬೇಡ್ಕೋಬೇಕು, ಅಳುಬೇಕು, ಗೋಳಾಡಬೇಕು. ನಿನ್ನ ಪಾಪ ಆಟ ಆಡುವಾಗ ಆಟ ಆಡಲಿ ನೀ ಯೋಜನೆ ಮಾಡ್ತತೆ. ಆ ಪಾಪ ಅಳುವಾಗ ನೀ ಏನು ಮಾಡ್ತತೆ? ಓಡಿ ಹೋಗಿ ಅದನ್ನೇ ಎತ್ತಿ ಅದಕ್ಕೆ ಹಾಲು ಕೊಡ್ತತೆ. ಅದಕ್ಕೆ ಏನು ಬೇಕೋ ಅದಕ್ಕೆ ಬೇಕಾಗದೆ ಕೊಡ್ತತೆ. ನೀ ಕಣ್ಣೀರು ಸುರಿಸುವಾಗ, ನಾನು ಕಣ್ಣೀರು ಸುರಿಸುವಾಗ എൻ്റെ ದೇವರು ಹಿಂಗೆ ಕುತ್ಕೊಳ್ಳೋದಿಲ್ಲ. എൻ്റെ ದೇವರು ಏನು ಮಾಡ್ತತೆ? ಮಗನೇ ನೀ ಯಾಕೆ ಕಳುತ್ತಾ ಇದೆ? ದೇವರಿಗೆ ಗೊತ್ತು. നിനക്കേനായിട്ടോ, നിനക്കേൻ ಬೇಕು എന്നുള്ള ದೇವರಿಗೂ ಗೊತ್ತು. എങ്കിലും ನಿನ್ನ ಬಾಯಿಂದ ನೀ ಹೇಳಬೇಕು. ಹೇಳಿದಲ್ಲಿ ಮಾತ್ರವೇ ನಿನಗೆ ಸಿಗುತ್ತೆ. ಸಿಕ್ಕಬೇಕಲ್ಲ, ದೇವರು ಕೊಡಬೇಕಲ್ಲ, ನಿನ್ನ ಬಾಯಿಂದ ಹೇಳಬೇಕು. ಆಮೇಲೆ ಇನ್ನೊಂದು ವಾಕ್ಯ ಓದು ಮಗ. ರೋಮರ 8ನೇ ಅಧ್ಯಾಯ 11ನೇ ವಾಕ್ಯ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು. ಒಂದು ನಿಮಿಷ ಮಗ. ಇವತ್ತು ಭೂಲೋಕದ ಕಡೆವರೆಗೂ ಯೇಸು ಕ್ರಿಸ್ತು ಇವತ್ತು ಹುಟ್ಟಿದೆವನ್ನಲ್ಲ. ಒಬ್ಬರೊಬ್ಬರ ಇವತ್ತು ಭಾಳ ಬ್ರಾಂಡಿ, ಬಿಸ್ಕಿ ಏನೆಲ್ಲ ಖರ್ಚಾಗುತ್ತೆ. ಇವತ್ತು ಖರ್ಚಾಗನಂಗೆ ಒಂದು ದಿನ ಖರ್ಚಾಗೋದಿಲ್ಲ. ಅದಲ್ಲ ಮಕ್ಕಳೇ ಸಂತೋಷ. എൻ്റെ ಯೇಸು എൻ്റെ ಹೃದಯದಲ್ಲಿ ಬಂದಿದ್ದು, ನನ್ನ ಮನೆಯಲ್ಲಿ ಬಂದಿದ್ದು. ಅದರಲ್ಲಿ ನೀ ಸಂತೋಷ ಪಡಬೇಕು. ಸುಮ್ಮನೆ ನೀ ಕುಡಿದಿದ್ದಕ್ಕೋ, ಮಟನ್ ತಿಂದಿದ್ದಕ್ಕೋ, ಚಿಕನ್ ತಿಂದಿದ್ದಕ್ಕೋ ಹಬ್ಬೆ ಆಗೋದಿಲ್ಲ. ಹಬ್ಬ എന്ന് പറയുന്നത്
ನನ್ನ ಹೃದಯದಲ್ಲಿ ಯೇಸು ಹುಟ್ಟಬೇಕು. ಅವನೇ ನಾವ ಆರಾಧನೆ ಮಾಡಬೇಕು, ಸಂತೋಷದಿಂದ ಆರಾಧನೆ ಮಾಡಬೇಕು. ಓದು ಮಗ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು 2025ನೇ ವರ್ಷ ಹಿಂದ್ಗಡೆ ಯೇಸು ಕ್ರಿಸ್ತು ಏನ್ ಮಾಡಿದು? ಹುಟ್ಟಿ ಬಂದಿದ್ದು ಭಯಂಕರ ಪುನರುತ್ಥಾನ. ಅಯ್ಯೋ, ಎದ್ದು ಬಂದಿದ್ದು ಭಯಂಕರ. ಇವತ್ತೆ ಪುನರುತ್ಥಾನ ಆರಾಧನೆ ನಡೀತಾ ಇದೀವಿ. ಇವತ್ತು ಪುನರುತ್ಥಾನ ಆರಾಧನೆ ಇಲ್ಲಿ ನಡಿಬೇಕು. ಎದ್ದು ಬಂದಿದ್ದು. ಆಮೇಲೆ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಪ್ರಿಯ ಮಕ್ಕಳೇ, ಅವನ ಎದ್ದು ಬಂದಿದೆ ಆತ್ಮನು ನಿನ್ನೆ ಹೃದಯದಲ್ಲಿ ಏನಾಗಬೇಕು? ವಾಸ ಮಾಡಬೇಕು. ಅದಕ್ಕೆ ನಾನು ಕೂಗಿ ಕಳ್ತಾ ಇದೆ, ಪರಿಶುದ್ಧಾತ್ಮನೆ ಒಂದಕ್ಕೋ ನಾನು ಕೂವಿ ಕೇಳ್ತಾ ಇದೆ. ಯಾಕನ್ನು ಹೇಳಿದಾಲ್? ಓದು ಮಗ. ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ, ನಿನ್ನಲ್ಲಿ ವಾಸ ಮಾಡುವ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ನಿನ್ನ ಮರ್ತ್ಯ ಶರೀರಗಳನ್ನು ಏನ್ ಮಾಡ್ತತೆ? ಬದುಕಿಸುವನು. ನೀನೀಗ ಎಂದಿ ಏಸು ಗಮ್ಮೆ ಕರ್ಕೊಂಡು ಹೋಗಕ್ಕೆ ಬರ್ತತೆ. ನೀನು ಸತ್ತೋಯ್ತಂಗಿಲ್ಲ, ನಾವು ಜೀವಂತವಾಗಿ ಎದ್ದು ಬರ್ತತೆ. ಜೀವನೋಡ ಇರುವ ಜನಗಳ ರೂಪಾಂತರ ಹೊಂದುತ್ತೆ. ಈ ರೂಪಾಂತರ ಹೊಂದಬೇಕಲ್ಲಿ ನಿನ್ನಲ್ಲಿ ಯಾರು ವಾಸ ಮಾಡಬೇಕು? ಪರಿಶುದ್ಧಾತ್ಮ ವಾಸ ಮಾಡಬೇಕು. ಈ ಪರಿಶುದ್ಧಾತ್ಮ ವಾಸ ಮಾಡಿದಲೆ ಆ ಸತ್ತ ಯೇಸು ಕ್ರಿಸ್ತು ಎದ್ದು ಬಂದಿದ ಆತ್ಮ ನಮ್ಮಲ್ಲಿ ವಾಸ ಮಾಡಿ ನಮಗೆ ರೂಪಾಂತರ ಬರಬೇಕಲ್ಲಿ ನಾವು ಪರಿಶುದ್ಧಾತ್ಮನೆ ಹೊಂದಬೇಕು. ಅದಕ್ಕೆ ನಾನು ನಿನಗೆ ಕೂವಾಡಿ ಕೇಳ್ತಾ ಇದೆ ಮಕ್ಕಳೇ, ಪರಿಶುದ್ಧಾತ್ಮನೆ ಒಂದು ನಾನು ಹೇಳ್ತಾ ಇದೆ. ಆ ಪರಿಶುದ್ಧಾತ್ಮನ ಶಕ್ತಿ ಬಂದಿರೋ ಆಮೇಲೆ ಯೆರೂಸಲೇಮಿನಲ್ಲಿಯೂ ಯಹೂದಿಯയിലും ശമരിയയിലും ഭൂമിയുടെ കട്ടക്കടവരെക്ക് ಹೋಗಿ എൻ്റെ സാക്ഷിയാಗಿ ಇರುವುದನ್ನು ಹೇಳಿയിരിക്കുന്നത്. എൻ്റെ യേശുവിനെ സാക്ഷിಯಾಗಿ ನೀ ಜೀವಿಸಬೇಕಲ್. ನಿನ್ನಲ್ಲಿ ಯಾರು ವಾಸ ಮಾಡಬೇಕು? ಪರಿಶುದ್ಧಾತ್ಮ ವಾಸ ಮಾಡಬೇಕು. ಆ ಪರಿಶುದ್ಧಾತ್ಮ ನಿನ್ನಲ್ಲಿ ಇದೆಯಲ್ಲ ಮಾತ್ರವೇ എൻ്റെ ಯೇಸು ಬರುವಾಗ ನೀ ರೂಪಾಂತರ ಹೊಂದಿ, ನಿನಗೆ ಪರಾಲಿಸಿಸ್ ಬಂದು ನೀ ಮಲಗಿರ್ಬೋದು, ನೀ ರೂಪಾಂತರ ಹೊಂದುತ್ತೆ. ನಿನಗೆ ಆವಾಗ ಪರಾಲಿಸಿಸ್ ಇಲ್ಲ, ನಿನಗೆ ಹಾರ್ಟ್ ಪೇಷಂಟ್ ಆರಿಕೋ, ನಿನಗೆ ಹಾರ್ಟ್ ಸರಿಯಾಗಿ ಕಾಣ್ತತೆ. ನೀ ರೂಪಾಂತರ ಹೊಂದಿ ಆರ್ಚದೆ ಹೋಗುತ್ತೆ. എൻ്റെ ಕರ್ತನಾದ ಯೇಸು ಕ್ರಿಸ್ತುವಿನ ಜೊತೆಯಲ್ಲಿ ಆ ಯೇಸು ಕ್ರಿಸ್ತು ಹೇಗೆ ಮೇಲೆ ಕೇರಿ ಹೋಯ್ತೋ ಆವಾಗ ಶಿಷ್ಯರು ನೋಡ್ಕೊಂಡಿರುವಾಗ ಕರ್ತನಾದ ಯೇಸು ಕ್ರಿಸ್ತು ಹೇಗೆ ಹೋಗ್ತಾ ಇದೆಯೋ ಹಾಗೇ ತಿರುಗಿ ಬರ್ತತೆ. ಅದೇ ನಮ್ಮ ನಂಬಿಕೆ, ಅದೇ ನಮ್ಮ ನಿರೀಕ್ಷೆ. ಈ ನಿರೀಕ್ಷೆ ಇರುವವರು ಚಪ್ಪಾಳೆ ಹೊಡೆದು ಒಂದು ದೇವರನ್ನೇ ಸ್ತುತಿ ಮಾಡು. ಒಂದು ಯೋಹನ್ನಾನ್ 3ನೇ ಅಧ್ಯಾಯ 2ನೇ ವಾಕ್ಯ. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ಇನ್ನು ಪ್ರತ್ಯಕ್ಷವಾಗಲಿಲ್ಲ. ഒരു നിമിഷം. പ്രിയ മക്കളെ, നീനീಗ ബൈബിൾ ಹಿಡ್ಕೊಂಡೆ ഞാൻ ದೇವರ ಮಗನಾന്ന് പറഞ്ഞു ಬರ್ತತ್ತೆ. ಈಗ ಅದು ಗೊತ್ತಾಗೋದಿಲ್ಲ ನೀ ಯಾರು, ನೀ ದೇವರ ಮಗನಾಣೋ ದೇವರ ಮಗಳಾಣೋ ಅದು ಗೊತ್ತಾಗೋದಿಲ್ಲ. ಓದು ಮಗ. ಮುಂದೆ ನಾವು ಏನಾಗುವೆವು ಅದು ಇನ್ನು ಪ್ರತ್ಯಕ್ಷವಾಗಲಿಲ್ಲ. ಮುಂದಕ್ಕೆ ನಾವು ಏನಾಗುತ್ತೇನು ಈಗ ನಮಗೆ ಗೊತ್ತಾಗೋದಿಲ್ಲ, ಆವಾಗ ಗೊತ್ತಾಗುತ್ತೆ. ಎಂದೇ ಯೇಸು ಕ್ರಿಸ್ತನು ಮರ ಹಿಡ್ಕೊಂಡು ಬರ್ತತೆ. ಮರ ಹಿಡ್ಕೊಂಡು ಬರುವಾಗ ಕಾಲ್ ಕೆಳಗಡೆ ಬೀಳ್ತತೆ. ಒಟ್ಟು ದೂರ ಹೋಗಿ ಬೀಳ್ತತೆ. ಆ ಒಟ್ಟ ಏನ್ ಮಾಡ್ತತೆ? ಬಾರಿಸಿ ಬೆಂಕಿ ಒಳಗೆ ಹಾಕ್ತತೆ. ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನೀನು ಕಾಳುಗಳು ಚದಲಿದೆಯಾ?
ಒಟ್ಟಿನ ಜೊತೆಯಲ್ಲಿದೆಯಾ? ನಿನ್ನೆ ತಾನೇ ಶೋಧನೆ ಮಾಡಿ ನೋಡು. ನೀ ಶೋಧನೆ ಮಾಡಿ ನೋಡು. ನಾನು ಒಟ್ಟಿನ ಜೊತೆಯಲ್ಲಿದೆಯಾ, ಕಾಳಿನ ಜೊತೆಯಲ್ಲಿದೆಯಾ? ಪ್ರಿಯ ಮಕ್ಕಳೇ, ನಮಗೆ ಸ್ವರ್ಗ ರಾಜ್ಯ ಬೇಕು, ನಮಗೆ ನಿತ್ಯ ರಾಜ್ಯ ಬೇಕು, ನಮಗೆ ನಿತ್ಯ ಜೀವ ಬೇಕು. ಅದಕ್ಕೆ ನಾವು ಕಷ್ಟಪಟ್ಟು ವಾರ ಬೆಳಿಗ್ಗೆ ಜಾವೆ ಎಷ್ಟೋ ಕಷ್ಟ ಅನುಭವಿಸಿ ನಾವು ಓಡಿ ಬರೋದು ಯಾತಕ್ಕೆ? എൻ്റെ യേശുവിനെ ആരാധന ಮಾಡಕ್ಕೆ, എൻ്റെ യേശുവിനെ സ്തുതി ಮಾಡಕ್ಕೆ. എനിക്ക് വേണ്ടി അവൻ ಇವತ್ತು ಹುಟ್ಟಿದ ದಿನವಾണ്. ನಮ್ಮ 2025ನೇ ವರ್ಷ ಎಲ್ಲವരും ಮರಿತಾ ಇದೆ. 2025ನೇ ವರ್ಷವನ್ನು ಇದು ಎಲ್ಲಿಂದ ಬಂದಿದ್ದು ಆರಿಗೂ ಗೊತ್ತಲ್ಲ, ಎಲ್ಲಿಂದ ಬಂದಿದ್ದು ಆರಿಗೂ ಗೊತ್ತಲ್ಲ. ಪ್ರಿಯ ಮಕ್ಕಳೇ, ಆವಾಗ ಅವ್ರಿಗೆ ಹೇಳುತ್ತೆ, ಮೊದಲೇ ದೇವರಿಲ್ಲಾರ್ದವನು ಇರ್ದಿದ್ದು, ದೇವರು ಮೊದಲೇ ಇರ್ದಿದ್ದು. ದೇವರು ಮನುಷ್ಯರುമായിട്ടുള്ള ಸಂಬಂಧ ಪಾಪ ಮಾಡಿ ಕಳೆದು ಬಿಟ್ಟು, ಆ ಕಳೆದಿದ್ದು ಕಾಣೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನೇ ಈ ಲೋಕದಲ್ಲಿ ಕಳಿಸಿಕೊಟ್ಟಿದ್ದಾರೆ. ಕಳಿಸಿಕೊಟ್ಟು 33 ವರ್ಷ ಈ ಲೋಕದಲ್ಲಿ ಜೀವಿಸಿ ನಂದೇ ನಿಂದೆ ಪಾಪಕ್ಕಾಗಿ ಶಿಲುಬೆಯಲ್ಲಿ ಯಜ್ಞವಾಗಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ, ನಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದೆ. ನಿಂದೆ ಒಬ್ಬರೊಬ್ಬರದಿ ಕಷ್ಟಗಳು ಅವನು ಕೇಳ್ತಾ ಇದೆ. ಪ್ರಿಯ ಮಕ್ಕಳೇ, ಹೇಳು, ದೇವರು ಬರ್ತತೆ, ಅದೇ ನಮ್ಮ ನಿರೀಕ್ಷೆ. ಇನ್ನೊಂದು ವಾಕ್ಯ ಓದು ಮಗ. ಯೋಹನ್ನಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1, 2, 3 ವಾಕ್ಯ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ನೋಡೋ, ವಾಯ್ಪಾಠ ಹೇಳಂದಿಯ ವಾಕ್ಯ. ನಿಮ್ಮ ಹೃದಯವನ್ನು ಕಳವಳಗೊಳ್ಳದೇ ಇರಲಿ. ಓದು. ದೇವರನ್ನು ನಂಬಿರಿ, ದೇವರನ್ನೇ ನಂಬಿರಿ, ನನ್ನನ್ನು ನಂಬಿರಿ. ಏನು? ನನ್ನನ್ನು ನಂಬಿರಿ, ನನ್ನನ್ನು ನಂಬಿರಿ. ಯಾರೇ ನಂಬಬೇಕು? ಯೇಸು ಕ್ರಿಸ್ತನ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ನನ್ನ ತಂದೆ ಮನೆಯಲ್ಲಿ ಬಹಳ ಸ್ವಲ್ಪ ಅಲ್ಲ, ಬಹಳ ಬಿಡಾರಗಳಿದೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಿಮ್ಗೆ ನಾನು ಸ್ಥಳವನ್ನು ಸಿದ್ಧ ಮಾಡೋಕ್ಕಾಗಿ ಹೋಗ್ತಾ ಇದ್ದೆ. ನಿಮ್ಮ ಇಲ್ಲಿ ಬಿಟ್ಟು ಹೋಗೋದಿಲ್ಲ ದೇವರೇ, ನನ್ನ ಇಲ್ಲಿ ಬಿಟ್ಟು ಹೋಗೋದಿಲ್ಲ ದೇವರೇ. ನಮಗೆ ಸ್ಥಳವನ್ನು ಸಿದ್ಧ ಮಾಡಿ ಅವನು ಬೇಗನೆ ಬರ್ತತೆ. ಬೇಗನೆ ಬಂದು ನಮ್ಮನ್ನೇ ಏನು ಮಾಡ್ತತೆ? ಕರ್ಕೊಂಡು ಹೋಗುತ್ತೆ. ಇದೇ ನಮ್ಮ ನಿರೀಕ್ಷೆ, ಇದೇ ನಮ್ಮ ನಿರೀಕ್ಷೆ. ನಮಗಾಗಿ ಅಲ್ಲಿ ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದೆ. ಬಿಡಾರಗಳನ್ನು ಸಿದ್ಧ ಮಾಡಿ ಮುಗಿಯುವಾಗ ಬರ್ತತೆ, ಬಂದೇ ಬರ್ತತೆ. ನಾನು ಭಾಳ ಅಳುತ್ತು ಓಡಾಡಿ ಆಪ್ರೇಷನ್ ಥಿಯೇಟ್ರ್ನಲ್ಲಿ ಅಳುತ್ತಿದ್ದು. ಆವಾಗ ಡಾಕ್ಟರ್ ಮಾರ 1 ಗಂಟೆಯೋളം ನನಗೆ ಆಪ್ರೇಷನ್ ಮಾಡೋದು ಹಂಗೆ ಸುತ್ತು ನಿಂತಿದ್ದು. ಸಾಲುಕುಟ್ಟಿ ಹಾಕಳ್ತಾ ಇದೆ, ಸಾಲುಕುಟ್ಟಿ ಹಾಕಳ್ತಾ ಇದೆ, ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿದ್ರು. ನನಗೆ ಯಾವ ಹೆದರಿಕೆ ಇಲ್ಲ ಡಾಕ್ಟ್ರೇ, ನಾನು ಇವತ್ತು ಸತ್ತೋಯ್ತಾಲು ನನ್ನ ತಂದೆ ಹತ್ರ ಹೋಗುತ್ತೆ. ನನಗೊಂದು ಬೇಜಾರು ಇದೆ ಡಾಕ್ಟ್ರ, ನನಗೆ 2 ಹೆಣ್ಮಕ್ಕಳು, ಅವರೇ ನಾನು ಯಾರು ಕೈಲೂ ಕೊಟ್ಟಿಲ್ಲ, ಅವರು ಓದ್ತಾ ಇದೆ. ಅದೇ ಒಂದು ನನಗೆ ದುಃಖ, ಬೇರೆ ಯಾವ ದುಃಖವಿಲ್ಲ ಡಾಕ್ಟ್ರನ್ನ ಹೇಳಿದರು. ಎಲ್ಲ ಆಪ್ರೇಷನ್ ಎಲ್ಲ ಮುಗಿಸಿ ಎಲ್ಲ ಸ್ವಲ್ಪ ದಿನ ಆಮೇಲೆ ನನಗೆ ಎದ್ದೋಳಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ. ನಾನು ಭಾಳ ಕಷ್ಟಪಟ್ಟಿದ್ದು. ಕಷ್ಟಪಡುವಾಗ ನಾನು ಸೇವೆಗೆ ಹೋಗ್ತಾ ಇದ್ದೆ. ಸೇವೆಗೆ ಹೋಗುವಾಗ ಆವಾಗ ನಮಗೆ ಇಂಡಿಕಾ ಕಾರ್ ಇರಿದಿದೆ, ಚಿಕ್ಕ ಕಾರು. ಆ ಕಾರಲ್ಲಿ ನಾವು ಸೇವೆಗೆ ಹೋಗ್ತಾ ಇದ್ದೀವಿ. ಚಳಿಕರಾಂಡಿ ಇದೆ, ಅವರ ಅಂಗಳಿದೆ, ನಾನಿದೆ, ನಮ್ಮ ಮನೆಯವರಿದೆ. ನಮ್ಮ ಮನೆಯವರೇ ಡ್ರೈವಿಂಗ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಹೋಗುವಾಗ ನನ್ನ ಕಾರಿನ ಡೋರ್ ಓಪನ್ ಆಯಿತು. ನಾನು ಹೊರಗಡೆ ಇಳಿದಿದ್ದು, ಇವರು ಯಾರು ಕಾಣೋಂಗಿಲ್ಲ. ಹೊರಗಡೆ ಇಳಿದಿದ್ದು, ಕಾರಂಗೆ ಹೋಯ್ತು. ಅಯ್ಯೋ, ನನ್ನ ಕೈಯಲ್ಲೇ ದುಡ್ಡಿಲ್ಲ, ಬಾಯಿಗಿಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ, ಏನು ಮಾಡಬೇಕು ನಿಂಗೆ ನಿಲ್ಲುವಾಗ ಹಿಮವಾನುವಾಯ ಇಬ್ಬರು ಬಂದು ನನ್ನ ಎಡಗಡೆ ಬಲಗಡೆ ನಿಂತಿದ್ದು. ನೋಡೋಕ್ಕೆ ಚಂದವಾಗಿ ಇದೆ. ಅವರು ಬಂದು ನಿಂತಿದ್ದು ತಕ್ಷಣವೇ ನನಗೆ ರೆಕ್ಕ ಬಂದು ನಿಗಳೆಲ್ಲ ಪಿಕ್ಚರ್ನಲ್ಲಿ ನೋಡಿರ್ಬೋದು. ರೆಕ್ಕ ಬಂದು ನಾವು 3 ಜನ ಹಿಂಗೆ ನಾನು ಹೋಗ್ತಾ ಇದ್ದೀವಿ.
ನಾನು ಹಂಗೆ ಮೇಲಕ್ಕೆ ಹೋಯ್ತು. ಮೇಲಕ್ಕೆ ಹೋಗಿ ನನ್ನೇ 3-4 ಮನೆ ತೋರಿಸಿದ್ದು. 4ನೇ ಮನೆ ಕಂಪ್ಲೀಟ್ ರೆಡಿಯಾಗಿ ಇರ್ತಾ ಇದೆ. ಆ ಕಂಪ್ಲೀಟ್ ರೆಡಿಯಾಗಿರುವಾಗ ನಮ್ಮ ಮನೆಯವರು ಸಾಲಿಕುಟ್ಟೀನು പറഞ്ഞ് ಅಳುತ್ತೋಂಡು ಕೂವಾಡನದೆ ಅಲ್ಲಿ ಕೇಳಿಸಿದ್ದು. ಸಾಲಿಕುಟ್ಟಿ എന്നുള്ള ಅಲ್ಲಿ ಬಂದಾಗ ಆ ಇಬ್ಬರು ನನ್ನೇ ಏನು ಮಾಡಿದ್ದು, ఇక్కడ ತಿರುಗಿ ನಿಲ್ಲಿಸಿದ ತಕ್ಷಣವೇ ರೆಕ್ಕ ಬಂದು ನಾವೇನು ಮಾಡಿದ್ದು, ಕೆಳಗೆ ಬಂದು ಸ್ವಲ್ಪ ಆಮೇಲೆ എനിക്ക് ಜೀವ ಮೆಲ್ಲ ಮೆಲ್ಲ ಬರಕ್ಕೆ ಶುರುವಾಯಿತು. ನಮ್ಮ ದೇವರು ಯಾರು? ಅವನ್ ಬಿಡಾರಗಳನ್ನು ಸಿದ್ಧ ಮಾಡಿ ಬೇಗನೆ ಬರ್ತತೆ. ನೀ ಹೋಗಕ್ಕೆ ರೆಡಿಯಾಗಿ ಇರಬೇಕು. ಇನ್ನೊಂದು ವಾಕ್ಯ ಓದು ಮಗ. 1 ತೆಸಲೋನಿ 4ನೇ ಅಧ್ಯಾಯ 16ನೇ ವಾಕ್ಯ. ಆಜ್ಞಾಗೋಷ್ಠಿಯು ಪ್ರಧಾನ ದೂತನ ಶಬ್ದದೊಡನೆಯೂ ನಮ್ಮ ಯೇಸು ಬರ್ತಾ ಇದೆ. ನಾನು ಮಿಂಚು ಬರುವಾಗ, ಕುಡುಗು ಬರುವಾಗ ನಾನು ತಲೆ ಎತ್ತಿ ನೋಡ್ತತೆ, ನನ್ನ ಯೇಸು ಬರ್ತಾ ಇದೆಯೋ ಅಂದು. ಆಮೇಲೆ ನನಗೆ ಗೊತ್ತಾಗುತ್ತೆ ಮಳೆಯಾನು. ಪ್ರಿಯ ಮಕ್ಕಳೇ, ನಮ್ಮ ಯೇಸು ಕ್ರಿಸ್ತು ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರ್ತತೆ. ಯಾತಕ ಬರ್ತಾ ಇದೆ? ನಮ್ಮೆ ಕರ್ಕೊಂಡು ಹೋಗಕ್ಕಾಗಿ ಬರ್ತಾ ಇದೆ. ನೀ ರೆಡಿ ಇದೆಯಾ? ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟೆ ಯಾರು ಪರಿಶುದ್ಧವಾಗಿ ಜೀವಿಸನೋ ಅವರಿಗೆ ಮಾತ್ರವೇ ಸ್ವರ್ಗದಲ್ಲಿ ಸೇರಕ್ಕಾಗುತ್ತೆ. ನೀ ಪರಿಶುದ್ಧತೆ ಇಲ್ಲದೆ ದೇವರೇ ಎಂದು ಕರೆದಿದ್ದಕ್ಕೋ ನೀ ಸ್ವರ್ಗ ರಾಜ್ಯದಲ್ಲಿ ಹೋಗೋದಿಲ್ಲ. ನೀ ನಿತ್ಯ ರಾಜ್ಯದಲ್ಲಿ ಹೋಗ್ಬೇಕೆ, ಸ್ವರ್ಗ ರಾಜ್ಯದಲ್ಲಿ ಹೋಗ್ಬೇಕೆ, ನಿನ್ನಲ್ಲಿ ಏನಿರಬೇಕು? ಪರಿಶುದ್ಧತೆ ಇರಬೇಕು. ಪರಿಶುದ್ಧತೆ ಇಲ್ಲದೆ ಪರಿಶುದ್ಧನಾಯ ದೇವರನ್ನೇ ಯಾರಿಗೂ ನೋಡಕ್ಕಾಗೋದಿಲ್ಲ. ಆ ದೇವರನ್ನೇ ನೀ ನೋಡ್ಬೇಕೆ, ನೀ ಪರಿಶುದ್ಧತೆಯೋടെ ಜೀವಿಸಬೇಕು. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ನಿಮ್ಗೇನು ಕಷ್ಟವಿದೆಯೋ, ಕಾಯಿಲಿದೆಯೋ, ಸಮಸ್ಯೆಗಳಿದೆಯೋ, ಮೊಣಂಗಾಲು ಊರಕ್ಕಾಗುന്നവರು ಮೊಣಂಗಾಲು ಊರು. ಹಲ್ಲೆಲೂಯಾ, ಸ್ತೋತ್ರಗಂತಾವೆ. ಹಲ್ಲೆಲೂಯಾ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ನೀ ನಮ್ಮನ್ನು ಆಶೀರ್ವದಿಸಪ್ಪ. ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಇವತ್ತು ನಿನ್ನ ಪುನರ್ ಜನ್ಮ ಕರ್ತಾವೆ ಎಲ್ಲರೂ ಕೊಂಡಾಡ್ತಾ ಇದೆಯಲ್ಲಪ್ಪ ಯೇಸುವೆ. ನಾವು ದಿನಕ್ಕೆ ದಿನ, ನಿಮಿಷಕ್ಕೆ ನಿಮಿಷ ನಾವು ಕೊಂಡಾಡುತ್ತಾ ಇದ್ದೇಪ್ಪ ಯೇಸುವೆ. ನೀ ಆಶೀರ್ವದಿಸಪ್ಪ. ನಿನ್ನ ರಕ್ತ ಕೋಟೆ ಒಳಪಲ್ಲಿ ನೀ ಕಾಪಾಡಪ್ಪ. ಕೈ ಬಿಡಬೇಡಪ್ಪ. ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಪರಾಲಿಸಿಸ್ ರೋಗತಾಲೆ, ಕ್ಯಾನ್ಸರ್ ರೋಗತಾಲೆ, ಹಾರ್ಟ್ ಪೇಷಂಟ್ ಆಗಿ ಈ ನಿಮಿಷಮೇ ಮುಟ್ಟೋ. ಎಲ್ಲ ಡಾಕ್ಟರ್ ಮಾರೆ, ನರ್ಸು ಮಾರೆ ನೀ ಆಶೀರ್ವದಿಸಪ್ಪ. ಎಲ್ಲ ಪಾಸ್ಟರ್ ಮಾರೆ, ಅಯ್ಯಗಾರ ಮಾರೆ, ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಪರಿಶುದ್ಧಾತ್ಮನೇ ನೀ ಮುಟ್ಟೋ. ಸಂಪೂರ್ಣ ಬಿಡುದಲನೆ ಕೊಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಸ್ತೋತ್ರಗತಾವೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.